ರಂಜಾನ್ ಆಚರಣೆಗಾಗಿ ಅಲ್ಪಸಂಖ್ಯಾತ ಶಾಲಾ ವೇಳಾಪಟ್ಟಿಯನ್ನ ಚೇಂಜ್ ಮಾಡಲಾಗಿದೆ. ರಂಜಾನ್ ಆಚರಣೆಯ 1 ತಿಂಗಳು ಶಾಲಾ ಅವಧಿಯಲ್ಲಿ ಬದಲಾವಣೆ ಆಗಲಿದೆ. ಏಪ್ರಿಲ್ 10, 2024 ತನಕ ಉರ್ದು ಶಾಲೆ ಸಮಯ ಬದಲಾವಣೆಗೊಳ್ಳಲಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ರಂಜಾನ್ ಆಚರಣೆಗಾಗಿ ಈಗ ಅಲ್ಪಸಂಖ್ಯಾತ ಶಾಲಾ ವೇಳಾಪಟ್ಟಿ ಚೇಂಜ್ ಆಗಿರುವಂಥದ್ದು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:45 ತನಕ ಶಾಲಾ ಅವಧಿಯನ್ನ ನಿಗದಿ ಮಾಡಲಾಗಿದೆ. ಸರ್ಕಾರಿ ಅನುದಾನ ರಹಿತ ಶಾಲೆಯಲ್ಲೂ ಸಡಿಲ ಮಾಡಲಾಗಿದೆ. ಮುಸ್ಲಿಂ ವಿದ್ಯಾರ್ಥಿ ಸಿಬ್ಬಂದಿ ಅರ್ಧ ಗಂಟೆ ಮುಂಚಿತವಾಗಿ ತೆರಳೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಮುಸ್ಲಿಂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲಾ ವೇಳಾಪಟ್ಟಿಯಿಂದ ಬದಲಾಯಿಸಿದೆ. ಸ್ವಲ್ಪ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡಿದ ಸರ್ಕಾರ. ಉರ್ದು ಶಾಲೆಯ ವೇಳಾಪಟ್ಟಿ ಬದಲಾಯಿಸಿ ಆದೇಶಿಸಿದ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ರಂಜಾನ್ ತಿಂಗಳಲ್ಲಿ ಕಡಿತಗೊಳ್ಳುವ ಶಾಲಾ ಸಮಯವನ್ನ ಮುಂದಿನ ರಜಾ ದಿನದಲ್ಲಿ ತರಗತಿ ನಡೆಸಿ ಸರಿದೂಗಿಸಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ. ಕೆಲ ಮುಸ್ಲಿಂ ಶಾಸಕರು ರಂಜಾನ್ ತಿಂಗಳಲ್ಲಿ ಉರ್ದು ಶಾಲೆಯ ಸಮಯ ಬದಲಾವಣೆಗೆ ಮನವಿಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಉರ್ದು ಶಾಲೆಗಳ ಸಮಯ ಬದಲಾಯಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಇದೀಗ ರಂಜಾನ್ ಆಚರಣೆಗಾಗಿ ಅಲ್ಪಸಂಖ್ಯಾತ ಶಾಲಾ ವೇಳಾಪಟ್ಟಿಯಲ್ಲಿ ಚೇಂಜಸ್ ಆಗಿರುವಂತದ್ದು, ಇದು ಎಷ್ಟು ದಿನಗಳ ಕಾಲ ಅಪ್ಲೈ ಆಗುತ್ತೆ? ಸೊ ಸಮಯದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ಚೈತ್ರ, ರಾಜ್ಯ ಪಠ್ಯ ಕ್ರಮವನ್ನು ಅನುಸರಿಸಿರುವಂತಹ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 2023-24 ಸಾಲಿನ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳನ್ನ ಕ್ರಿಯಾ ಯೋಜನೆ ಅನುಷ್ಠಾನಗೊಳಿಸುವ ಬಗ್ಗೆ ನಿರ್ದೇಶನ ಇದೆಯಂತೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಉರ್ದು ಮತ್ತು ಇತರ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶನಾಲಯ. ಈಗ ಈ ಒಂದು ಶಾಲೆಗಳಲ್ಲಿ ಎಲ್ಲರೂ ಕೂಡ ಸಮಾನತೆಯನ್ನ ಪಾಲನೆ ಮಾಡಬೇಕು, ಸಮಾನತೆಯಿಂದ ಇರಬೇಕು, ಮಕ್ಕಳಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಭೇದ ಭಾವ ಉಂಟಾಗಬಾರ್ದು ಅನ್ನುವಂತ ರೀತಿಯಲ್ಲಿ ಎಲ್ಲ ಕೂಡ ಸಮಾನತೆಯ ತತ್ವವನ್ನು ಬೋಧಿಸಲಾಗುತ್ತೆ. ಆದ್ರೆ ಇದೀಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈ ರೀತಿಯಾದಂತಹ ಆದೇಶವನ್ನ ಹೊರಡಿಸಿರುವಂತದ್ದು. ರಂಜಾನ್ ತಿಂಗಳಿದೆ. ಆ ಒಂದು ರಂಜಾನ್ ತಿಂಗಳ ಸಂದರ್ಭದಲ್ಲಿ ಸುಮಾರು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:45 ರಂಜಾನ್ ತಿಂಗಳು ಪ್ರಾರಂಭವಾದಂತಹ ದಿನಾಂಕದಿಂದ 1 ತಿಂಗಳವರೆಗೆ ಈ ಒಂದು ಅವಕಾಶವನ್ನ ನೀಡಲಾಗಿರುವಂತದ್ದು. 31/10/2002 ಈ ವಿಚಾರವಾಗಿ ಸ್ಟ್ಯಾಂಡಿಂಗ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊರಡಿಸಲಾಗಿರುತ್ತೆ. ಅದನ್ನೇ ನೀವು ಈಗ ಯಥಾವತ್ತಾಗಿ ಫಾಲೋ ರಂಜಾನ್ ತಿಂಗಳು ಪ್ರಾರಂಭವಾದಂತಹ ತಿಂಗಳಲ್ಲಿ ಮಕ್ಕಳ ಬದಲಾವಣೆ ಮಾಡಿ ಅನ್ನುವಂತ ರೀತಿಯಲ್ಲಿ ಆಯುಕ್ತರು ಬಿ ಕಾವೇರಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ನೀವು ಕೇಳಿದಂತ ಪ್ರಶ್ನೆ ಪ್ರಕಾರ ಬೆಳಗ್ಗೆ 8 ಗಂಟೆಯಿಂದ 8:40 ಜೊತೆಗೆ 8:40ರಿಂದ 9:20, 9:20ರಿಂದ 10, 10ರಿಂದ 10:50 ಈ ರೀತಿಯಾಗಿ ಒಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:45 ಕೂಡ ರಂಜಾನ್ ತಿಂಗಳು ಪ್ರಾರಂಭವಾದಂತ ಸಂದರ್ಭದಲ್ಲಿ ಶಾಲೆಯನ್ನ ನಡೆಸೋಕೆ ಆದೇಶವನ್ನ ಹೊರಡಿಸಿರುವಂತದ್ದು. ಸುಮಾರು ರಂಜಾನ್ ತಿಂಗಳು ಇರುವಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಒಂದ್ ಕಡೆಯಿಂದಾಗಿ ರಾಜ್ಯದ ಅನುದಾನ ಮತ್ತು ಅನುದಾನಿತ ರಹಿತ ಉರ್ದು ಶಾಲೆಗಳಿಗೆ ಮತ್ತು ಅನುದಾನ ರಹಿತ ಕಿರಿಯ ಮತ್ತು ಹಿರಿಯ ಉರ್ದು ಶಾಲೆಗಳಿಗೆ ಈ ಒಂದು ಆದೇಶ ಅನ್ವಯ ಆಗಲಿದೆ ಅನ್ನುವಂತಹ ಮಾಹಿತಿಯನ್ನ ಆಯುಕ್ತರು ಹೊರಡಿಸಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಈಗ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿರುವಂತಹ ಚೈತ್ರ. ಒಂದ್ ಕಡೆಯಿಂದಾಗಿ ನೀವು ಶಾಲೆಗಳಲ್ಲಿ ಸಮಾನತೆಯ ತತ್ವವನ್ನ ಬೋಧಿಸ್ತೀರಾ, ಈ ರೀತಿಯಾಗಿ ಕೇವಲ ರಂಜಾನ್ ತಿಂಗಳಲ್ಲಿ ಮಾತ್ರ ಕೆಲವೊಂದು ಪಂಗಡಕ್ಕೆ ಸೇರಿದಂತ ಮಕ್ಕಳಿಗೆ ಮಾತ್ರ ಈ ರೀತಿಯಾಗಿ ಅವಕಾಶವನ್ನ ಕೊಡೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ವಿರೋಧ ವ್ಯಕ್ತವಾಗ್ತಿದೆ. ಚೈತ್ರ, ಓಕೆ, ಧನ್ಯವಾದಗಳು ರಂಜನ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಮುಸ್ಲಿಂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲಾ ವೇಳಾಪಟ್ಟಿಯನ್ನೇ ಬದಲಾಯಿಸಿಬಿಟ್ಟಿದೆ ಸರ್ಕಾರ. ಈ ಸರ್ಕಾರ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಯಾಕಂತಂದ್ರೆ ಈಗ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಶಾಲಾ ವೇಳಾಪಟ್ಟಿಯಲ್ಲಿ ಚೇಂಜಸ್ ಆಗಿರುವಂಥದ್ದು. ಹಾಗಿದ್ರೆ ಉಳಿದ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಉಳಿದ ವಿದ್ಯಾರ್ಥಿಗಳು ಇವರ ಸಮಯಕ್ಕೆ ಬಂದು ಪಾಠವನ್ನ ಕಲಿಬೇಕಾ? ಈಗ ರಜಾ ದಿನಗಳಲ್ಲಿ ಈ ಕಡಿತಗೊಂಡಿರುವಂತಹ ಶಾಲಾ ಸಮಯವನ್ನ ಮುಂದಿನ ರಜಾ ದಿನದಲ್ಲಿ ತರಗತಿಯನ್ನ ನಡೆಸಿ ಸರಿದೂಗಿಸ್ಬೇಕು ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಬೇರೆ ವಿದ್ಯಾರ್ಥಿಗಳಿಂದ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಕಿರಿಕಿರಿ ಉಂಟಾಗುತ್ತೆ. ಅದರಲ್ಲೂ ಕೂಡ ಕೆಲ ಮುಸ್ಲಿಂ ಶಾಸಕರು ರಂಜಾನ್ ತಿಂಗಳಲ್ಲಿ ಉರ್ದು ಶಾಲೆಯ ಸಮಯವನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ಕೇಳಿದ್ರಂತೆ. ಸೊ ಮನವಿಯನ್ನ ಮಾಡ್ಕೊಂಡಿದ್ರಂತೆ. ಸೊ ಅವರ ಮನವಿಗೆ ಆಧರಿಸಿ ಈಗ ಶಾಲಾ ವೇಳಾಪಟ್ಟಿಯಲ್ಲಿ ಈಗ ಚೇಂಜಸ್ ಆಗಿರುವಂಥದ್ದು. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಶಾಲೆ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಮಾನರು, ಇಲ್ಲಿ ಸಮಾನತೆಯಿಂದ ಎಲ್ಲರೂ ಕೂಡ ಶಿಕ್ಷಣವನ್ನ ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮಧ್ಯದಲ್ಲಿ ಈಗ ಈ ರೀತಿ ಶಾಲಾ ವೇಳಾಪಟ್ಟಿಯನ್ನ ಚೇಂಜಸ್ ಮಾಡಿರುವುದರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರಾಗಿರುವಂತಹ ಮೋಹನ್ ಗೌಡ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್.
ನಮಸ್ತೆ ಮೇಡಮ್. ಸರ್, ರಂಜಾನ್ ಆಚರಣೆಗೋಸ್ಕರ ಶಾಲಾ ವೇಳಾಪಟ್ಟಿಯನ್ನೇ ಚೇಂಜಸ್ ಮಾಡ್ತಾರೆ ಸರ್ಕಾರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಮೇಡಮ್, ಇದು ಸರ್ಕಾರ ಒಂದ್ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತವನ್ನ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಸರ್ಕಾರ ಒಂದ್ ಕಡೆ ಕಳೆದ ಬಾರಿ ನಾವು ಅಂಬೇಡ್ಕರ್ದ ಸಂವಿಧಾನ ಪ್ರಕಾರ ನಡೆಸ್ತೇವೆ, ಸಂವಿಧಾನ ಜಯಂತಿ ಅಂತ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಕುರಾನ್ ಪ್ರಕಾರ ನಮ್ಮ ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆ, ಶಾಲೆಗಳನ್ನ ಎಕ್ಸಾಮ್ಗಳನ್ನ ನಡೆಸ್ತಾರಂತ ನಮ್ಗೆ ಭಾವನೆ ಬರ್ತಾ ಇದೆ. ಪರಿಶುದ್ಧವಾಗಿ ಇದೊಂದು ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಹೇಗೆ ಆಡಳಿತ ಮಾಡಿದ ಅದೇ ತರ ಆಡಳಿತದ ನೆನಪು ಇವತ್ತು ಸಿದ್ದರಾಮಯ್ಯ ಅವರದ್ದು ಸರ್ಕಾರ ಸಂದರ್ಭದಲ್ಲಿ ಗಮನಕ್ಕೆ ಬರ್ತಾ ಇದೆ. ಈ ಹಿಂದೆ SLC ಎಕ್ಸಾಮ್ ಸಂದರ್ಭದಲ್ಲಿ SLC ಮೆಟ್ರಿಕ್ ಪ್ರೀ ಮೆಟ್ರಿಕ್ ಎಕ್ಸಾಮ್ ಸಂದರ್ಭದಲ್ಲಿ ಶುಕ್ರವಾರ ಬಂದಾಗ ಶಾಲಾ ವೇಳಾಪಟ್ಟಿ ಬದಲಾವಣೆ ಮಾಡಿದ್ರು. ಆಮೇಲೆ ಫೈನಲ್ SLC ಎಕ್ಸಾಮ್ ಅಲ್ಲಿ ಶಾಲಾಪಟ್ಟಿ ವೇಳಾಪಟ್ಟಿ ಇದ್ ಮಾಡಿದ್ರು. ನಂತರ ಶುಕ್ರವಾರ ದಿನ ಬ್ಯಾಗ್ಲೆಸ್ ಡೇ ಅಂತ ಹೇಳಿ ಮಾಡಿದ್ರು. ಈಗ ಉರ್ದು ಶಾಲೆ ವೇಳಾಪಟ್ಟಿಯನ್ನ ಈ ರೀತಿ ರಂಜಾನ್ ನಿಮಿತ್ತವಾಗಿ ಬದಲಾವಣೆ ಮಾಡ್ತಾ ಇರೋದು ನಮ್ಗನ್ಸುತ್ತೆ ಸರ್ಕಾರ ಶಾಲಾ ನಿಯಮಾವಳಿ ಎಜುಕೇಶನ್ ಆಕ್ಟ್ ಪ್ರಕಾರ ನಡೆಸುತ್ತೋ ಸಂವಿಧಾನ ಪ್ರಕಾರ ನಡೆಸುತ್ತೋ ಮುಸ್ಲಿಂ ಅಪೀಸ್ಮೆಂಟ್ ಅನ್ನ ಇದರಲ್ಲಿಯೂ ಸಹ ಶಾಲಾ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಈ ರೀತಿ ಸರ್, ಇದು ನೋಡ್ತಾ ಇದ್ರೆ ಸರ್ಕಾರ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಟ್ಲೀಸ್ಟ್ ಶಾಲಾ ಶಿಕ್ಷಣ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ಒಂದು ಶಾಲೆ ಅಂತ ಅಂದ ಮೇಲೆ ಅಲ್ಲಿ ನೂರಾರು ವಿದ್ಯಾರ್ಥಿಗಳು ಓದ್ತಾರೆ, ಸಮಾನತೆ ಅನ್ನುವಂಥದ್ದನ್ನ ಎತ್ತಿ ಹಿಡಿಬೇಕು. ಅಂಥದ್ರಲ್ಲಿ ಈಗ ರಂಜಾನ್ ಆಚರಣೆಗೆ ಇವರು ಟೈಮ್ ಟೇಬಲ್ ಚೇಂಜ್ ಮಾಡ್ತಾರೆ ಅಥವಾ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡ್ತಾರೆ ಅನ್ನುವಂಥದ್ದನ್ನು ಎಷ್ಟು ಮಟ್ಟಿಗೆ ಒಪ್ಕೊಳ್ಬೇಕು ಈ ಸಂದರ್ಭದಲ್ಲಿ? ಖಂಡಿತವಾಗಿ ಈಗ ಹಿಂದೂಗಳ ಹಬ್ಬ ಗಣೇಶ್ ಫೆಸ್ಟಿವಲ್ ಬಂದಾಗ ಗಣೇಶ್ ಫೆಸ್ಟಿವಲ್ ಪ್ರಕಾರವಾಗಿ ಇವರು ಟೈಮ್ ಟೇಬಲ್ ಚೇಂಜ್ ಮಾಡ್ತಾರಾ? ಅಥವಾ ಕ್ರಿಸ್ಮಸ್ ಬಂದಾಗ ಅಲ್ಲಿ ಕ್ರಿಸ್ಮಸ್ ಪ್ರಕಾರವಾಗಿ ಟೈಮ್ ಟೇಬಲ್ ಚೇಂಜ್ ಮಾಡ್ತಾರ? ಇಲ್ಲ. ಕೇವಲ ಮುಸ್ಲಿಂ ಹಬ್ಬಗಳು ಬಂದಾಗ ಏನ್ ಮಾಡ್ತಾರೆ, ಮುಸ್ಲಿಂ ಹಬ್ಬ ಸಂದರ್ಭದಲ್ಲಿ ಪರೀಕ್ಷೆ ಬಂದಾಗ ಚೇಂಜ್ ಮಾಡ್ತಾರೆ, ಮುಸ್ಲಿಂ ಹಬ್ಬದ ಸಂದರ್ಭದಲ್ಲಿ ಟೈಮ್ ಟೇಬಲ್ ಚೇಂಜ್ ಮಾಡ್ತಾರೆ. ಈ ರೀತಿಯಲ್ಲಿ ಸುತ್ತಲೆ ಹೊರಡಿಸುವಂತದ್ದು ಪ್ಯೂರ್ ಆಗಿ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಎಜುಕೇಶನ್ ದಲ್ಲಿ ಮಾಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ. ಇದು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.